2 ವರ್ಷಗಳಿಂದ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಮಿಂಚ್ತಾ ಇದ್ದಂತಹ ಸೀರಿಯಲ್ ಲಕ್ಷ್ಮೀ ಬಾರಮ್ಮ ಒಂದು ಒಳ್ಳೆ ಕ್ಲೈಮ್ಯಾಕ್ಸ್ನೊಂದಿಗೆ ಅಂತ್ಯವಾಗಿದೆ. ಸೊ ಈಗ ಅದೇ ಸಮಯ ಅಂದರೆ 7:30ಕ್ಕೆ ಮುದ್ದು ಸೊಸೆ ತನ್ನ ಟೆಲಿಕಾಸ್ಟ್ನ ಆರಂಭಿಸಿದೆ. ಸೊ ಈ ಹಿಂದೆ ಬಿಗ್ ಬಾಸ್ನಲ್ಲಿ ಕಾಣಿಸ್ಕೊಂಡಿದ್ದಂತಹ ತ್ರಿವಿಕ್ರಮ್ ಅವರು ಯಾವ ಸಿನಿಮಾ ಅಥವಾ ಯಾವ ಸೀರಿಯಲ್ನಲ್ಲಿ ಕಾಣಿಸ್ಕೊಳ್ತಾರೆ ಅಂತಿದ್ದ ಅವರ ಅಭಿಮಾನಿಗಳ ಪ್ರಶ್ನೆಗೆ ಈಗಾಗಲೇ ಉತ್ತರ ಕೂಡ ಸಿಕ್ಕಿದೆ. ಆದರೆ ಈ ಸೀರಿಯಲ್ ಅವರು ಒಪ್ಕೊಂಡಿದ್ದು ಯಾಕೆ, ಮುದ್ದು ಸೊಸೆಯಲ್ಲಿ ಯಾವ ಪಾತ್ರದಲ್ಲಿ ಕಾಣಿಸ್ಕೊಳ್ತಿದ್ದಾರೆ, ಆ ಕುರಿತಾಗಿ ಗ್ಯಾರಂಟಿ ನ್ಯೂಸ್ನ ರಿಪೋರ್ಟರ್ ಚಂದನಾ ಜೊತೆ ಮಾತಾಡಿದ್ದಾರೆ. ಚೆಕ್ ದಿಸ್ ಔಟ್. ಬಿಗ್ ಬಾಸ್ ಕನ್ನಡ ಸೀಸನ್ನ 11ರ ರನ್ನರ್ ಅಪ್ ಆಗಿದ್ದ ತ್ರಿವಿಕ್ರಮ್ ಈಗ ಸೀರಿಯಲ್ ಪ್ರಪಂಚಕ್ಕೆ ವಾಪಸ್ಸಾಗಿದ್ದಾರೆ. ಕಲರ್ಸ್ ಕನ್ನಡದ ಹೊಸ ಸೀರಿಯಲ್ ಮುದ್ದು ಸೊಸೆಯ ಹೀರೋ ಆಗಿ ತ್ರಿವಿಕ್ರಮ್ ಕಮ್ ಬ್ಯಾಕ್ ಮಾಡಿದ್ದಾರೆ. ಹೈಸ್ಕೂಲ್ನಲ್ಲಿ ಓದ್ತಾ ಇರೋ ಹುಡುಗಿಯೊಬ್ಳನ್ನ ಹತ್ತೂರ ಯಜಮಾನನಂತಿರೋ ವ್ಯಕ್ತಿಯೊಬ್ಬ ತನ್ನ ಮಗನಿಗೆ ಮದುವೆ ಮಾಡಿಸ್ತಾನೆ. ಈ ಅಪ್ಪ ಹೇಳಿದ್ದೇ ವೇದವಾಕ್ಯ ಅಂತ ನಂಬಿರೋ ಮಗ ಭದ್ರೇಗೌಡರ ಪಾತ್ರದಲ್ಲಿ ತ್ರಿವಿಕ್ರಮ್ ನಟಿಸ್ತಾ ಇದ್ರೆ, ಹೈಸ್ಕೂಲ್ ಹುಡುಗಿ ಪಾತ್ರದಲ್ಲಿ ಪ್ರತಿಮಾ ಠಾಕೂರ್ ನಟಿಸ್ತಾ ಇದ್ದಾರೆ. ಇನ್ಮುಂದೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ನಿತ್ಯವೂ ಸಂಜೆ 7:30ಕ್ಕೆ ಮುದ್ದು ಸೊಸೆ ಸೀರಿಯಲ್ ಟೆಲಿಕಾಸ್ಟ್ ಆಗ್ತಾ ಇದೆ. ಪಕ್ಕ ಮಂಡ್ಯ ಗೌಡ ಭದ್ರೇಗೌಡನ ಪಾತ್ರದಲ್ಲಿ ನಟಿಸ್ತಾ ಇರೋ ತ್ರಿವಿಕ್ರಮ್ ಅಪ್ಪ ತೋರಿಸೋಕು ಮೊದಲೇ ಮಗನಿಗೆ ಇಷ್ಟವಾಗೋ ಹುಡುಗಿಯನ್ನ ಭದ್ರೇಗೌಡ ಮದುವೆ ಆಗ್ತಾರಾ? ಅಸಲಿಗೆ ಈ ಸೀರಿಯಲ್ ಕಥೆ ಏನು? ಹೊಸ ಸೀರಿಯಲ್ನ ಅನುಭವ ಹೇಗಿತ್ತು? ಎಲ್ಲದರ ಕುರಿತು ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಾರೆ. ನಾವಿವತ್ತು ಮುದ್ದು ಸೊಸೆಯ ಹೀರೋ ಆಗಿರುವಂತಹ ಭದ್ರೇಗೌಡ್ರ ಹತ್ರ ಇದ್ದೀವಿ. ಅವ್ರು ಸ್ವಲ್ಪ ನೋಡೋಕ್ಕೆ ಫುಲ್ ಕದರ ಕಾಣಿಸ್ತಾ ಇದ್ದಾರೆ, ಮೈ ತುಂಬ ಚಿನ್ನ ಹಾಕ್ಕೊಂಡಿದ್ದಾರೆ. ಬನ್ನಿ ಮಾತಾಡ್ಸೋಣ. ಎಷ್ಟು ಬಂಗಾರ ಹಾಕ್ಕೊಂಡಿದ್ದಾರೆ, ಅದರಲ್ಲಿ ನಮ್ಗೆ ಏನಾದರೂ ಒಂದು ಸ್ವಲ್ಪ ಕೊಡ್ತಾರಾ ಅಂತ. ಮ್ಯಾಮ್ ಇದು ಯಾವುದು ಒರಿಜಿನಲ್ ಅಲ್ಲ, ಜನ ಗೊತ್ತಾದವ್ರು ಕಿತ್ಕೊಂಡು ಹೋಗಿ ಬಂದುಬಿಟ್ಟರು. ಅದು ಒರಿಜಿನಲ್ ಅಲ್ಲ, ಎಲ್ಲ ಸೆಟ್ಟಿಂದ ಸ್ವಲ್ಪ ಹಾಕೊಂಡಿದ್ರೆ ನಾನು ಇಸ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೆ ಸರ್. ಹೇಳಿ, ಒರಿಜಿನಲ್ ಆಗಿದ್ರೆ ನಾನೇ ಕೊಟ್ಟು ಕಳಿಸ್ತಾ ಇದ್ದೆ, ಒರಿಜಿನಲ್ ಅಲ್ಲ. ಈಗ ಭದ್ರೇಗೌಡ್ರಾಗಿ ಕಾಣಿಸ್ಕೊಳ್ತಿದ್ರ, ಫುಲ್ಲು ಗತ್ತು, ಆ ಮಂಡ್ಯ ಸ್ಲ್ಯಾಂಗು ನೋಡಿದ್ರೆ ಇವರು ಸುಮಾರು ವರ್ಷದಿಂದ ಮಂಡ್ಯದವ್ರೇನೋ ಅನ್ಸೋ ಒಂದು ಅಷ್ಟು ಆತ್ಮೀಯತೆಗೆ ಬೆಳೆಸ್ಕೊಂಡ್ಬಿಟ್ಟಿದ್ದೀರ ಲ್ಯಾಂಗ್ವೇಜ್. ಒಂದು ಹಂಗೆ ಡೈಲಾಗ್ ಹೇಳಿ ಮಂಡ್ಯದಲ್ಲಿ. ಒಂದು ಏನಂತಂದರೆ ವಿ ಆರ್ ಅನ್ ಆ್ಯಕ್ಟರ್, ಸೊ ವಿ ಆ್ಯಕ್ಟ್ ವೆಲ್. ಸೊ ನನ್ನಂತವನಾದರೆ ಐ ಕಾಪಿ ವೆಲ್. ಕಾಪಿ ಮಾಡಿದ್ರಿ? ಟೋಟಲಿ ಫ್ರೆಂಡ್ಸ್ಗಳನ್ನೇ ಕಾಪಿ ಮಾಡೋಕ್ಕಾಗೋದು. ಇದನ್ನು ಯಾವುದೋ ಸಿನಿಮಾ ನೋಡೋ, ಇನ್ನೊಂದೇ ಸಿನಿಮಾ ನೋಡಿ ಸ್ಲ್ಯಾಂಗ್ ಕಲಿತೀವಿ ಅಂತಂದರೆ ದೊಡ್ಡ ಮೂರ್ಖತನ. ಅದು ಸಿನಿಮಾ ನೋಡಿ ಒಂದಷ್ಟು ಏನು ಬೇಕೋ ಅಷ್ಟನ್ನು ಮಾತ್ರ ಕಲಿಬೋದು. ಸ್ಲ್ಯಾಂಗ್ಸ್ ಎಲ್ಲ ಫ್ರೆಂಡ್ಸಿಂದನೇ ಕಲಿಯೋಕ್ಕಾಗೋದು. ನನ್ನ ಮಂಡ್ಯದ ಫ್ರೆಂಡ್ಸ್ಗಳು ಏನಿದ್ದಾರೆ ಅವ್ರ ಹತ್ರ ಮಾತಾಡಿ ಓಲಾ ಬಾಲ ಏನು ಮಾಡ್ತಿದ್ದಲ್ಲ, ಬಡದಿದೆ. ಸೊ ಇದೆಲ್ಲ ಅವರು ರೆಗ್ಯುಲರಾಗಿ ಯೂಸ್ ಮಾಡೋ ಅಂಥ ವರ್ಡ್ಸ್ಗಳು. ನನ್ನ ಹತ್ರ ಫೋನಲ್ಲಿ ಮಾತಾಡಬೇಕಾದ್ರೆ ಒಂದಷ್ಟು ಮಾಡ್ತಾರೆ. ಸೊ ಅವರಿಂದ ಕಲಿತಂಥದ್ದು. ಈಗ ಫುಲ್ ಹಾಗಾದರೆ ಈಸಿ ಆಯಿತು ನಿಮಗೆ ಭಾಷೆ ಅಂತ ಬಂದಾಗ? ಅಂದರೆ ಐ ಆಮ್ ಟ್ರೈಯಿಂಗ್ ಟು, ಅಂದರೆ ಪ್ರಯತ್ನ ಪಡ್ತಾ ಇದ್ದೀನಿ. ಒಂದು ನೀವು ಹಂಗೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದು ಒಂದು 60% ಹತ್ರ ಇದ್ದೀನಿ. ತುಂಬ ಜನ ಫ್ರೆಂಡ್ಸ್ ಹೇಳ್ತಾರೆ ಇನ್ನೂ ಬೇಕು ಅಂತ, ಬಿಕಾಸ್ ದೇ ಆರ್ ಟಿಪಿಕಲ್ ಮಂಡ್ಯನ್. ಸೊ ಅಲ್ಲಿ ಅವ್ರು ನೋಡಿ ಕಲ್ತಿರೋದಿದೆ, ಮಾಡ್ತಾಯಿದ್ದೀನಿ, ನೋಡೋಣ. ಈಗ ಭದ್ರೇಗೌಡ್ರಿಗೆ ಒಂದು ಹುಡುಗಿ ಮೇಲೆ ಲವ್ ಆಗಿದೆ. ಇನ್ನು ಮೈನರು ಅಂದರೆ 17 ವರ್ಷ, ಇನ್ನೊಂದು ಸ್ವಲ್ಪ ಆಗಬೇಕು 18 ಆಗೋದಕ್ಕೆ. ಸೊ ಹೇಗೆ ಆ ಪ್ರೀತಿ ಆಯಿತು ನಿಮಗೆ ಅಂತ? ಭದ್ರೇಗೌಡಂಗೆ ನೋಡೋದ ಇಷ್ಟ ಆಯಿತು. ಅಲ್ಲಿವರೆಗೂ ಹುಡುಗಿನ ಹುಡುಕ್ತಾಯಿದ್ರು. ಅಜ್ಜಿ ಊರಿಗೆ ಬಂದಿದ್ದ, ಅಲ್ಲ ತಾತನ ಊರಿಗೆ ಬಂದಿದ್ದ. ಒಂದು ನೋಟೆಡ್ ಫೇಸ್, ಅಂದರೆ ತುಂಬ ಇಷ್ಟ ಆಗೋಂಥ ಫೇಸ್, ಮುದ್ದಾದ ಹುಡುಗಿ. ಆ ಸ್ಕೂಲ್ ಹುಡುಗಿನೇ ಅಂತೂ ಗೊತ್ತಿಲ್ಲದಲ್ಲೇ ಇರೋಂಥ ಮುಗ್ಧ. ನೋಡಿ ಇಷ್ಟ ಆಯಿತು. ಅದನ್ನು ತೊಗೊಂಡೋಗಿ ಅಪ್ಪಂಗೆ ಹೇಳ, ಅಪ್ಪನೂ ಒಪ್ಕೊಂಡ್ರು. ಸೊ ಈಗ ಅಲ್ಲಿ ಮದುವೆ ಅಂತ ಬಂತು. ಆಮೇಲೆ ಗೊತ್ತಾಗಿದ್ದು ನನಗೆ ಅದು 17, 18, 21ಕ್ಕೆ ಮದುವೆ ಆಗಬೇಕು ಅಂತೆಲ್ಲ. ಸೊ ದ್ಯಾಟ್ ಈಸ್ ಹೌ ಸೀರಿಯಲ್ ರನ್ಸ್ ಅಷ್ಟೇ. ಈಗ ಮದುವೆ ನಿಂತೋಯ್ತು ಕೂಡ, ಅದು ಎಷ್ಟು ಬೇಜಾರಾಯಿತು ನಿಮಗೆ? ಮ್ಯಾಮ್ ಅದೆಲ್ಲ ಟ್ರೈಲರ್ ಕಟ್ ಮಾಡಿರೋದು, ಇನ್ನೂ ಸೀನ್ಸೇ ಮಾಡಿಲ್ಲ. ಅದೇನು ಸೀನ್ಸ್ ಅಂತಲೂ ನನಗೂ ಗೊತ್ತಿಲ್ಲ. ಆ್ಯಂಡ್ ಇಷ್ಟು ಎಪಿಸೋಡ್ಸ್ ಅಂತ ಮಾಡಿದ್ದಾರೆ, ಅಂದರೆ ಒಂದು 6-7 ಅಂದ್ಕೊತೀನಿ ಅಷ್ಟೇ ಆಗಿರೋದು. ಇನ್ಷಿಯಲ್ ಡೇಸಲ್ಲಿ ತುಂಬ ಕಡಿಮೆ ಸೀನ್ಸ್ ಮಾಡ್ತಾರೆ, ಬಿಕಾಸ್ ಕ್ಯಾರೆಕ್ಟರ್ನ ಕೂರಿಸೋದಕ್ಕೋಸ್ಕರ ಆ್ಯಂಡ್ ಕ್ಯಾರೆಕ್ಟರ್ ನಮಗೆ ಒಗ್ಗೋದಕ್ಕೋಸ್ಕರ, ಆ ಲ್ಯಾಂಗ್ವೇಜ್ ಕೂರಿಸೋದಕ್ಕೋಸ್ಕರ. ಇನ್ನೂ ನಮಗೊಂದು 6-7 2.5 ತಿಂಗಳಿಂದ ನಾವು ಒಂದು 6-7 ಎಪಿಸೋಡ್ಸ್ ಮಾಡಿರ್ಬೋದು ಅಷ್ಟೇ. ಸೊ ನಾವು ತೊಗೊಂಡಿರೋ ಟೈಮ್ ನೋಡಿದ್ರೆ ಒಂದು 50 ಎಪಿಸೋಡ್ ಮಾಡೋರಷ್ಟು ಟೈಮ್ ತೊಗೊಂಡಿದ್ದೀವಿ. ಬಟ್ ಅಷ್ಟು ಟೈಮ್ ಹಿಡಿಯುತ್ತೆ ಒಂದು ಪಾತ್ರವಾಗಿ ನೀವು ಕೂರಬೇಕಾದ್ರೆ. ಇನ್ನು ಹೋಗ್ತಾ ಅದು ಫಾಸ್ಟ್ ಆಗುತ್ತೆ ಅಷ್ಟೇ. ಅದನ್ನು ನಾನು ಹೇಳಿದ್ದು, ಇನ್ನೂ 50-60% ಅಷ್ಟೇ ನಾನು ಕೂತಿರೋದು. ಇನ್ನೂ ಆ ಲ್ಯಾಂಗ್ವೇಜ್ ನಂದು ಆಗಬೇಕು. ಟೋಟಲ್ ಮಂಡ್ಯ ಹುಡುಗ ಅನ್ಸ್ಕೊಬೇಕು ಅಂದರೆ ಇನ್ನೂ ತುಂಬ ಕಷ್ಟ ಇದೆ.
ಬಟ್ ನಡೀತಾ ಇದೆ ಪ್ರೋಸೆಸ್. ಈಗ ಫುಲ್ಲು ನೀವು ಅವರಿಗೆ ಡೈಲಾಗ್ ಎಲ್ಲ ಹಾಕಿದ್ದೀರಾ, ವಿದ್ಯಾ ಅವರಿಗೆ ನೀನೇ ನನ್ನ ಹೆಂಡತಿ ಅಂತೆಲ್ಲ ಹೇಳಿದ್ದೀರಾ, ಅಂದರೆ ಅಷ್ಟು ಇಷ್ಟಪಡ್ತಾ ಇದ್ದೀರಾ. ಈಗ ಏನೆಲ್ಲ ಪ್ರಯತ್ನ ಪಡ್ತಾ ಇದ್ದೀರಾ ಮತ್ತೆ ಅವ್ರನ್ನ ಮದುವೆ ಆಗೋಕ್ಕೆ? ಇಲ್ಲ, ಎಪಿಸೋಡ್ಸೇ ಬಂದಿಲ್ಲ. ಯಾವ ಥರ ಪ್ರಿಪ್ರೇಷನ್ಸ್ ಹೋಗ್ಲಿ ಈ ಥರ ಮಾಡ್ಬೋದು ಅಂತ? ಆ ಥರದ್ದೆಲ್ಲ ಏನಿಲ್ಲ. ಒಳ್ಳೆ ಬಂತ ಅದಕ್ಕೆ ಏನು ಬೇಕೋ ಸೊ ಡೈರೆಕ್ಟ್ ಇಷ್ಟು ಮಾಡು ಅಂತಂದರೆ ಅಷ್ಟು ಮಾಡಿಬಿಟ್ಟು ಸುಮ್ಮನೆ ಬರೋಣ. ಎಕ್ಸ್ಟ್ರಾ ಎಲ್ಲ ಯೋಚನೆ ಮಾಡಲ್ಲ, ನಾನು ಯೋಚನೆ ಮಾಡೋದು ಇಲ್ಲ. ಸೊ ಐ ಕಮ್ ವಿತ್ ಅ ವೈಟ್ ಪೇಪರ್, ಅವ್ರು ಏನು ಬರೀತಾರೋ ಅದನ್ನು ಕಾಪಿ ಮಾಡ್ತೀನಿ, ಜಸ್ಟ್ ಗೋ. ನಾನು ಹೊಸದಾಗಿ ಅಂತ ನಾನು ಏನೂ ಕೊಡಲ್ಲ. ಏನು ಡೈರೆಕ್ಟರ್ ಏನು ಕೇಳ್ತಾರೆ ಅಷ್ಟಕ್ಕೆ ಕ್ಲೀನಾಗಿ ಕರು ಮಾಡಿಬಿಟ್ಟು ಹೋಗೋದಷ್ಟೇ. ಫಸ್ಟ್ ಬೆಂಚ್ ಸ್ಟೂಡೆಂಟ್ ಥರ? ನೋ, ನಾಟ್ ಎಕ್ಸಾಕ್ಟ್ಲಿ. ಯಾಕೆ ಎಕ್ಸ್ಟ್ರಾ ಎಲ್ಲ ಯೋಚನೆ ಮಾಡಿ ತಲೆ ಕೆಡ್ಸ್ಕೋಬೇಕು? ನಿನಗೇನು ಬೇಕು ಅಂತ ನೀನು ಕೇಳಿದಾಗ ನಾನು ಅಷ್ಟು ಕೊಟ್ಬಿಟ್ರೆ ಮುಗ್ದೋಯ್ತಲ್ಲ. ಸೊ ಡೈರೆಕ್ಟರಿಗೆ ಗೊತ್ತಿರುತ್ತೆ ಈ ಪಾತ್ರ ಇಷ್ಟು ಮಾಡಿದ್ರೆ ಚೆನ್ನಾಗಾಗುತ್ತೆ, ಹಿಂಗೆ ಮಾಡಿದ್ರೆ ಚೆನ್ನಾಗಾಗುತ್ತೆ ಅಂತ. ಸೊ ಅಷ್ಟೊಂದು ಅದ್ಭುತವಾಗಿ ಮಾಡಿ ಹೋದೆ, ಮುಗೀತಂತ ಅಷ್ಟೇ. ಓಕೆ ಸರ್, ಈಗ ನಿಮ್ಮ ತಂದೆ ಬಗ್ಗೆ ಹೇಳಿ, ನಿಮ್ಮ ಅವರ ಬಾಂಧವ್ಯದ ಬಗ್ಗೆ ಹೇಳಿ. ಅಂದರೆ ಮುನಿಯಣ್ಣ ನಾನು ತುಂಬ ಅಂದರೆ ಹಿಂದೆಯಿಂದನೂ ನೋಡ್ಕೊಂಬಂದಿರೋದು, ಒಂದು ಸೀನಿಯರ್ ಆ್ಯಕ್ಟರ್. ಸೊ ಅವರಿಂದ ಕಲಿಯೋದು ತುಂಬ ಇದೆ ಆ್ಯಂಡ್ ಕಲ್ತಿರೋದು ತುಂಬ ಇದೆ. ಆ್ಯಂಡ್ ತುಂಬ ಸಹಜವಾಗಿ ನನ್ನ ಏಜಿಗೂ ಬೀಳ್ತಾರೆ, ಇನ್ನು ಪ್ರತಿಮಾ ಜೊತೆಗೂ ಅಷ್ಟೇ ಅನ್ಯೋನ್ಯವಾಗಿರ್ತಾರೆ. ಸೊ ಅಂಥ ಜಾವಿಯಲ್ ಮನುಷ್ಯ, ತುಂಬ ಅಂದರೆ ತುಂಬ ಜಾವಿಯಲ್ ಪರ್ಸನ್. ಆ್ಯಂಡ್ ಆ ಕ್ಯಾರೆಕ್ಟರ್ಗೆ ಹೇಳಿ ಮಾಡಿದಂಥ ಕ್ಯಾರೆಕ್ಟರ್ ಅದು. ಸೊ ತುಂಬ ಅದ್ಭುತವಾಗಿ ನಿಭಾಯಿಸ್ತಾ ಇದ್ದಾರೆ. ಇಟ್ಸ್ ಟೂ ಗುಡ್ ಅವ್ರ ಜೊತೆಗೆ ಮಾಡ್ತಾ ಇರೋದು. ಈಗ ನಿಮ್ಮ ಕ್ಯಾರೆಕ್ಟರ್ನ ಅಂದರೆ ಭದ್ರೇಗೌಡ್ರಿಗೆ ಇರುವಂತಹ ಗತ್ತು ಬಗ್ಗೆ, ಅಂದರೆ ಆ ಪಾತ್ರದ ಬಗ್ಗೆ ಹೇಗೆ ಅಪ್ರೋಚ್ ಆಯಿತು ಅಂತ ಹೇಳಿ, ಹಾಗೆ ಯಾವತ್ತಿಂದ ಏರಾಗ್ತಿದ್ದೀರಾ ಅಂತ ಹೇಳಿ, ಇಷ್ಟನ್ನು ಡೀಟೇಲಾಗಿ ಹೇಳಿಬಿಡಿ. ಸೊ ಅಂದರೆ ಈ ಪಾತ್ರ ನನಗೆ ಬಂದಿದ್ದು, ಸೊ ನನಗಿಲ್ಲಿ ಅನಿಸಿದ್ದು ಏನು ಗೊತ್ತಾ, ಏನೇ ಆಡಂಬರ ಇಲ್ಲ ಈ ಕ್ಯಾರೆಕ್ಟ್ರು. ಸೊ ಗತ್ತಿದೆ, ಗಾಂಭೀರ್ಯ ಇದೆ ಅಂತ ಏನೆಲ್ಲ ಹೇಳ್ತಾ ಇದ್ದಾರೆ. ತುಂಬ ಮೃದು ಸ್ವಭಾವದವನು, ತುಂಬ ಆರಾಮಾಗಿರೋ ಅಂಥ ಜೀವಿ. ನಗು ಬಂದಾಗ ನಗಾಡ್ತಾನೆ, ಒಬ್ಬ ಫ್ರೆಂಡ್ ಜೊತೆಗೆ ತುಂಬ ಕಾಮಿಡಿ ಮಾಡ್ತಾನೆ. ಆ್ಯಂಡ್ ಒಂದು ಹುಡುಗಿನ ನೋಡಿದಾಗ ಗುತ್ತುಗುರು ಇಲ್ದವಳು ಒಂದು ತುಂಬ ಇಷ್ಟ ಆಗುತ್ತೆ ಅಂತ ಇಷ್ಟಪಡ್ತಾನೆ, ಹಿಂದೆ ಮುಂದೆ ಯೋಚನೆ ಮಾಡಲ್ಲ, ಅಷ್ಟು ಮುಗ್ಧ. ಅದಾದಮೇಲೆ ಕೋಪ ಬಂದರೆ ಕೋಪ ಮಾಡ್ಕೋತಾನೆ, ಏನೂ ಇಲ್ಲ, ಒಬ್ಬ ನ್ಯೂಟ್ರಲ್ ಕ್ಯಾಂಡಿಡೇಟ್ ಏಜ್. ಆ್ಯಂಡ್ ದೊಡ್ಡ ಮನೆ ಅಂತ ಜಂಬ ಇಲ್ಲ, ಆ್ಯಂಡ್ ಕೆಳಗಿಳಿಬೇಕು ಅನ್ನೋ ಇದೇನಿಲ್ಲ. ಈಸ್ ಅ ವೆರಿ ಗುಡ್ ಕ್ಯಾರೆಕ್ಟರ್. ಸೊ ಈ ಥರದ್ದೊಂದು ಪಾತ್ರ ಇಡೀ ಮನಸ್ಸಿಗೆಲ್ಲ ಕೂರುತ್ತೆ ಅನ್ನೋದು ನನ್ನ ನಂಬಿಕೆ ಇದೆ. ಅಂದರೆ ಏಪ್ರಿಲ್ 14ನೇ ತಾರೀಕಿಂದ ನಿಮ್ಮ ಮನೆಯಲ್ಲಿ ಅಂದರೆ ಕಲರ್ಸ್ ಕನ್ನಡ ಚಾನಲಲ್ಲಿ 7:30 ಬರ್ತಾ ಇದೆ. ಎಲ್ಲರೂ ನೋಡಿ ಆನಂದಿಸಿ ಹಾರೈಸಿ ಅಂತ ಕೇಳ್ಕೊತೀನಿ. ಏನೇ ಆದ್ರೂ ಗೌಡ್ರ ಮನೆ ಸೊಸೆ ನೀನೇಯ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.